So I want you to pick it off little by off and take it to my poor people. ಸೊ ನನ್ನಿಂದ ಸ್ವಲ್ಪವಾಗಿ ನನ್ನಲ್ಲಿರುವಂಥ ಎಲ್ಲ ಗೋಲ್ಡನ್ನು ನೀನು ಸ್ವಲ್ಪವಾಗಿ ತೆಗೆದುಕೊಂಡು ಹೋಗಿ ಪೂರ್ ಪೀಪಲ್ಗೆ ಕೊಡು. ದ ಲಿವಿಂಗ್ ಆಲ್ವೇಸ್ ಥಿಂಕ್ ದಟ್ ಗೋಲ್ಡ್ ಕ್ಯಾನ್ ಮೇಕ್ ದೆಮ್ ಹ್ಯಾಪಿ. ಸೊ ಜೀವಿಸುವಂತಹ ಎಲ್ಲ ಮನುಷ್ಯರಿಗೂ ಕೂಡ ಏನು ಆ ಗೋಲ್ಡನ್ನ ತಗೊಂಡೋಗಿ ಕೊಟ್ಟರೆ ಸಾಕು, ಮೇಕ್ ದೆಮ್ ಹ್ಯಾಪಿ, ಅದೇನು ಮಾಡುತ್ತೆ, ಅವರನ್ನು ಖುಷಿಪಡಿಸುತ್ತೆ. ದಟ್ ಈಸ್ ನಾಟ್ ಟ್ರೂ, ಆದರೆ ಅದು ಸುಳ್ಳು, ಅದು ಸತ್ಯ ಅಲ್ಲ. ಬಟ್ ಅಟ್ ಲೀಸ್ಟ್ ಇಟ್ ಕ್ಯಾನ್ ಬೈ ದೆಮ್ ಫುಡ್ ಆ್ಯಂಡ್ ವಾಮ್. ಸೊ ಜೀವಿಸುವಂಥವ್ರಿಗೆ ಚಿನ್ನಗಳು ಎಷ್ಟಿದ್ರೂ ಕೂಡ ಅದು ಆಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದ ಲಿವಿಂಗ್ ಥಿಂಗ್ಸ್ ಆಲ್ವೇಸ್ ಥಿಂಕ್ ದಟ್, ಎಲ್ಲ ಮನುಷ್ಯರು ಕೂಡ ಹೀಗೆ ಯೋಚನೆ ಮಾಡ್ತಾರೆ, ಗೋಲ್ಡ್ ಕ್ಯಾನ್ ಮೇಕ್ ದೆಮ್ ಹ್ಯಾಪಿ. ಸೊ ಚಿನ್ನ ಮನುಷ್ಯರಿಗೆ ಖುಷಿಯನ್ನು ಉಂಟು ಮಾಡುತ್ತೆ ಅಂತ ನೆನೆಸ್ತಾರೆ. ದಟ್ ಈಸ್ ನಾಟ್ ಟ್ರೂ, ಆದರೆ ಅದು ಸತ್ಯ ಅಲ್ಲ. ಬಟ್ ಅಟ್ ಲೀಸ್ಟ್ ಇಟ್ ಕ್ಯಾನ್ ಬೈ ದೆಮ್ ಫುಡ್ ಆ್ಯಂಡ್ ವಾಮ್ತ್, ಆದರೆ ಅದರಿಂದ ಅವರು ಫುಡ್ಡು ಮತ್ತು ಅವ್ರಿಗೆ ಬೇಕಾದಂಥ ಶೆಲ್ಟರನ್ನು ಅವರು ಪರ್ಚೇಸ್ ಮಾಡ್ಬೋದು ಅಂತ ಹೇಳುತ್ತೆ ಹ್ಯಾಪಿ ಪ್ರಿನ್ಸ್ ಸೈಡ್ ಟು ಸ್ವಾಲೋ. Little by little, the swallow picked off the fine gold till the prince looked dull and grey. ಸೊ ಸ್ವಲ್ಪವಾಗಿ ಹ್ಯಾಪಿ ಪ್ರಿನ್ಸ್ ಮೈ ಮೇಲಿದ್ದಂತಹ ಎಲ್ಲ ಗೋಲ್ಡನ್ನು ಸ್ವಾಲೋ ಪಿಕ್ ಮಾಡಿ ಅದನ್ನೇ ತಗೊಂಡು ಹೋಗಿ ಅದನ್ನು ಪೂರ್ ಪೀಪಲ್ಗೆ ಕೊಡ್ತಾ ಇರೋದು. ಸೊ ದ ಪ್ರಿನ್ಸ್ ಲುಕ್ ಡಲ್, ನೋಡಲಿಕ್ಕೆ ಸ್ವಲ್ಪ ಡಲ್ ಆಗಿ ಕಾಣಿಸ್ತಾ ಹೋಗುತ್ತೆ. ಆ್ಯಂಡ್ ಗ್ರೇ ಕಲರ್, ಬೂದಿ ಬಣ್ಣಕ್ಕೆ ಬರುತ್ತೆ. ಹಿ ಕ್ಯಾರಿಡ್ ದ ಗೋಲ್ಡ್ ಟು ದ ಪೂರ್, ಆಗ ಸ್ವಾಲೋ ಕ್ಯಾರಿಡ್ ದ ಗೋಲ್ಡ್ ಟು ದ ಪೂರ್ ಪೀಪಲ್ಗೆ ಅದನ್ನು ತಗೊಂಡೋಗಿ ಕೊಡ್ತಾನೆ. ಆ್ಯಂಡ್ ದ ಚಿಲ್ಡ್ರನ್ಸ್ ಫೇಸ್ ಗ್ರೀವ್ ರಾಯ್ಸರ್. ಸೊ ಚಿಲ್ಡ್ರನ್ ಫೇಸಸ್ ಎಲ್ಲ ಕೂಡ ತುಂಬ ಖುಷಿಯಿಂದ ಕೂಡಿರುತ್ತೆ. ಆ್ಯಂಡ್ ದೇ ಲಾಫ್, ಅವರೆಲ್ಲರೂ ಖುಷಿಯಿಂದ ನಗ್ತಾ ಇರ್ತಾರೆ. ಆ್ಯಂಡ್ ದೇ ಪ್ಲೇಡ್ ಗೇಮ್ಸ್ ಇನ್ ದ ಸ್ಟ್ರೀಟ್, ಮಕ್ಕಳೆಲ್ಲರೂ ಖುಷಿಯಾಗಿ ಅವರ ಬೀದಿಯಲ್ಲಿ ಆಟ ಆಡ್ತಾರೆ. ವಿ ಹ್ಯಾವ್ ಸಮಥಿಂಗ್ ಟು ಈಟ್, ಅವ್ರಿಗೆ ತಿನ್ನಲಿಕ್ಕೆ ಈಗ ಏನಾದರೂ ಸಿಗ್ತಾ ಇದೆ. ದೇ ಶೌಟೆಡ್ ಟು ಆನ್ ದ ಅನದರ್ ಎಕ್ಸೈಟೆಡ್ಲಿ ದ ಬಿಟ್ಟರ್ ಕೋಲ್ಡ್ ವಿಂಡ್ ಬ್ರೌಟ್ ಸ್ನೋ ಆ್ಯಂಡ್ ಐಸ್. ಚಳಿಗಾಲದಲ್ಲಿ ಅವ್ರಿಗೆ ಸ್ವಲ್ಪ ಈಗ ಬೆಚ್ಚಗಿನ ಅಂತ ಅನುಭವ ಸಿಕ್ಕಿದೆ. ದ ಪೂರ್ ಲಿಟಲ್ ಸ್ವಾಲೋ ಗ್ರೀವ್ ಕೋಲ್ಡರ್ ಆ್ಯಂಡ್ ಕೋಲ್ಡರ್. ಸೊ ಚಿಕ್ಕ ಲಿಟಲ್ ಸ್ವಾಲೋ ಗ್ರೀವ್ ಕೋಲ್ಡರ್ ಆ್ಯಂಡ್ ಕೋಲ್ಡರ್, ಬಟ್ ಹಿ ವುಡ್ ನಾಟ್ ಲೀವ್ ದ ಪ್ರಿನ್ಸ್. ಆದರೆ ತುಂಬ ಚಳಿಗಾಲ ಆಗ್ತಾ ಸ್ವಾಲೋ ವುಡ್ ನಾಟ್ ಲೀವ್ ದ ಪ್ರಿನ್ಸ್ ಹತ್ರ ಅದು ಯಾವಾಗಲೂ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಪ್ಲೇಸಲ್ಲಿ. ಹಿ ಲವ್ಡ್ ಹಿಮ್ ಟೂ ಮಚ್ ಟು ಫಾರ್ಸೇಕ್ ಹಿಮ್. ಸೊ ಅದು ಯಾವಾಗಲೂ ಕೂಡ ಲಿಟಲ್ ಸ್ವ್ಯಾಲೋ ಯಾವಾಗಲೂ ಕೂಡ ಹ್ಯಾಪಿ ಪ್ರಿನ್ಸ್ ಹತ್ರ ಇರಲಿಕ್ಕೆ ತುಂಬ ಇಷ್ಟಪಡುತ್ತೆ. ಹಿ ಲವ್ಡ್ ಹಿಮ್ ಟೂ ಮಚ್ ಫಾರ್ಸೇಕ್ ಹಿಮ್. ಹಿ ಏಟ್ ದ ಬ್ರೆಡ್ ಕ್ರಮ್ಸ್ he found outside. He barked baker's door and he tried to keep himself warm by the beating his wings. So he swallow ate the bread crumbs. ಆ ಬ್ರೆಡ್ನ ಚೂರನ್ನು ಅದು ತಿಂತಾ ಇದೆ. he found outside the baker's door. ಸೊ ಅದು ತಿನ್ನಲಿಕ್ಕೋಸ್ಕರ ಆ ಬ್ರೆಡ್ನ ಚೂರುಗಳನ್ನು ತಿನ್ನಲಿಕ್ಕೋಸ್ಕರ ಅದೇನು ಮಾಡ್ತಾ ಇದೆ, ಹುಡುಕ್ತಾ ಇದೆ. ಬೇಕರ್ಸ್ ಡೋರ್ ಅಂದರೆ ಬೇಕ್ರಿಯ ಡೋರ್ಸ್ ಮುಂದ್ಗಡೆ ಅದು ಹುಡುಕ್ತಾ ಇದೆ. ಆ್ಯಂಡ್ ಹಿ ಟ್ರೈ ಟು ಕೀಪ್ ಹಿಮ್ಸೆಲ್ಫ್ ವಾರ್ಮ್ ಬೈ ದ ಬೀಟಿಂಗ್ ಹೀಸ್ ವಿಂಗ್ಸ್. ಅದು ತನಗೆ ಚಳಿ ಆಗ್ತಾ ಇದ್ದಾಗ ಅದು ತನ್ನ ವಿಂಗ್ಸನ್ನು ಅಂದರೆ ತನ್ನ ರೆಕ್ಕೆಗಳನ್ನು ಬಡ್ಕೊಳ್ತಾ ಇದೆ ಚಳಿಗೆ, ಅದು ಬೆಚ್ಚಗಾಗಲಿ ಅನ್ನೋದಕ್ಕೋಸ್ಕರ. ಅಟ್ ಲಾಸ್ಟ್ ಹಿ ನ್ಯೂ ದಟ್ ಹಿ ವಾಸ್ ಗೋಯಿಂಗ್ ಟು ಡೈ. ಆ ಕೊನೆಗೆ ಅದು ಗೊತ್ತಾಗ್ತಾ ಇದೆ, ನಾನು ಸತ್ತೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಆ ಸ್ವಾಲೋಗೆ. ಹಿ ಹ್ಯಾಡ್ ಜಸ್ಟ್ ಎನಫ್ ಸ್ಟ್ರೆಂತ್ ಟು ಫ್ಲೈ ಅಪ್ ಆನ್ ಟು ದ ಪ್ರಿನ್ಸಸ್ ಶೋಲ್ಡರ್ಸ್. ಅದಕ್ಕೆ ಹಾರ್ಕೊಂಡು ಪ್ರಿನ್ಸಸ್ ಶೋಲ್ಡರ್ ಮೇಲೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಗುಡ್ ಬೈ ಡಿಯರ್ ಪ್ರಿನ್ಸ್, ಹಾಗಾಗಿ ಅದು ಗುಡ್ ಬೈ ಡಿಯರ್ ಪ್ರಿನ್ಸ್ ಅಂತ ಹೇಳ್ತಾರೆ. ಈ ಸೆಡ್ ವೀಕ್ಲಿ, ತುಂಬ ಸುಸ್ತಾಗಿರೋ ರೀತಿ ವೀಕಾಗಿ ಹೇಳ್ತಾ ಇದೆ. ಗುಡ್ ಬೈ ಡಿಯರ್ ಪ್ರಿನ್ಸ್, ಐ ಹ್ಯಾವ್ ಟು ಲೀವ್ ನೌ, ನಾನು ನಿನ್ನನ್ನು ಇವತ್ತು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಐ ಆಮ್ ಗ್ಲ್ಯಾಡ್ ಯು ಆರ್ ಗೋಯಿಂಗ್ ಟು ಈಜಿಪ್ಟ್, ನಾನು ಈಜಿಪ್ಟ್ಗೆ ಹೋಗಲಿಕ್ಕೆ
ಐ ಆಮ್ ಗ್ಲ್ಯಾಡ್ ಯು ಆರ್ ಗೋಯಿಂಗ್ ಟು ಈಜಿಪ್ಟ್, ನೀನು ಈಜಿಪ್ಟ್ಗೆ ಹೋಗ್ತಾ ಇದೀಯಾ, ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿ ಪ್ರಿನ್ಸ್ ಹೇಳ್ತಾನೆ. ಐ ಆಮ್ ಗ್ಲ್ಯಾಡ್ ಅಂದರೆ ಹ್ಯಾಪಿ. ಐ ಆಮ್ ಗ್ಲ್ಯಾಡ್ ಯು ಆರ್ ಗೋಯಿಂಗ್ ಟು ಈಜಿಪ್ಟ್, ನೀನು ಈಜಿಪ್ಟ್ಗೆ ಹೋದರೆ ನನಗೆ ತುಂಬ ಖುಷಿ ಆಗುತ್ತೆ ಸೆಡ್ ದ ಪ್ರಿನ್ಸ್ ಹೇಳ್ತಾನೆ. ಯು ಹ್ಯಾವ್ ಸ್ಟೇಡ್ ಹಿಯರ್ ಟೂ ಲಾಂಗ್, ಐ ಶಾಲ್ ಮಿಸ್ ಯು, ನೀನು ಅಲ್ಲಿ ಚೆನ್ನಾಗಿರು. ಯು ಹ್ಯಾವ್ ಸ್ಟೇಡ್ ಹಿಯರ್ ಟೂ ಲಾಂಗ್, ನೀನು ಅಲ್ಲಿ ತುಂಬ ವರ್ಷಗಳ ಕಾಲ ಚೆನ್ನಾಗಿರು. ಐ ಶಾಲ್ ಮಿಸ್ ಯು, ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಡಿಯರ್ ಲಿಟಲ್ ಸ್ವ್ಯಾಲೋ ಬಿಕಾಸ್ ಐ ಲವ್ ಯು, ಸ್ವ್ಯಾಲೋ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ, ಹಾಗಾಗಿ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಡಿಯರ್ ಪ್ರಿನ್ಸು ಸೆಡ್ ಟು ದ ಸ್ವ್ಯಾಲೋ. ಐ ಆಮ್ ನಾಟ್ ಗೋಯಿಂಗ್ ಟು ಈಜಿಪ್ಟ್ ಸೆಡ್ ದ ಸ್ವ್ಯಾಲೋ ಹೇಳ್ತಾ ಇದೆ, ಐ ಆಮ್ ನಾಟ್ ಗೋಯಿಂಗ್ ಟು ಈಜಿಪ್ಟ್, ನಾನು ಈಜಿಪ್ಟ್ಗೆ ಹೋಗ್ತಾ ಇಲ್ಲ. ಐ ಆಮ್ ಗೋಯಿಂಗ್ ಟು ದ ಹೌಸ್ ಆಫ್ ಡೆತ್, ನಾನು ಮರಣದ ಮನೆಗೆ ಹೋಗ್ತಾ ಇದ್ದೀನಿ, ಅಂದರೆ ನಾನು ಸತ್ತೋಗ್ತಾ ಇದ್ದೀನಿ, ಈಗ ಇನ್ನೇನೋ ಸ್ವಲ್ಪ ಹೊತ್ತು ನಾನು ಸತ್ತೋಗ್ತೀನಿ ಅಂತ ಹೇಳಿ ಸ್ವ್ಯಾಲೋ ಪ್ರಿನ್ಸ್ ಹೇಳ್ತಿದೆ. ಪರ್ಹ್ಯಾಪ್ಸ್ ದಟ್ ಈಸ್ ಬೆಟರ್, ಸೊ ಅದು ತುಂಬ ಬೆಟರ್ ಅನಿಸುತ್ತೆ. ಡೆತ್ ಈಸ್ ದ ಬ್ರದರ್ ಆಫ್ ಸ್ಲೀಪ್, ಡೆತ್ ಈಸ್ ದ ಬ್ರದರ್ ಆಫ್ ಸ್ಲೀಪ್, ಮರಣ ಅಂತ ಅನ್ನೋದು ಅದು ಸಾವಿನ ಅಣ್ಣ ಇದ್ದ ಹಾಗೆ ಅಂತ ಹೇಳುತ್ತೆ. ಅಂದರೆ ನಾವು ಸತ್ತೋಗಿದ್ದಾಗಲೂ ಮಲ್ಕೋತೀವಿ, ಸತ್ತೋಗಿದ್ದಾಗಲೂ ಮಲಗಿರ್ತಾರೆ, ಮತ್ತು ಎಚ್ಚರ ಇದ್ದಾಗಲೂ ಮಲಗಿರ್ತಾರೆ. ಹಾಗಾಗಿ ಅದು ಹೇಳ್ತಾ ಇದೆ. ಸೊ ಐ ಆಮ್ ಗೋಯಿಂಗ್ ಟು ದ ಹೌಸ್ ಆಫ್ ಡೆತ್, ಸೊ ಡೆತ್ ಈಸ್ ದ ಬ್ರದರ್ ಆಫ್ ಸ್ಲೀಪ್. ದೆನ್ ಹಿ ಫೆಲ್ ಡೌನ್ ಡೆಡ್ ಅಟ್ ದೀಸ್ ಫೀಟ್, ಹಂಗಂತ ಹೇಳಿ ಸ್ವ್ಯಾಲೋ ಫೆಲ್ ಡೌನ್ ಡೆಡ್ ಅಟ್ ಹಿಸ್ ಫೀಟ್, ಅದು ಹ್ಯಾಪಿ ಪ್ರಿನ್ಸ್ನ ಕಾಲ್ ಕೆಳಗಡೆ ಹಂಗಂತ ಹೇಳಿ ಸತ್ತೋಗ್ಬಿಡುತ್ತೆ. ಐ ಆಮ್ ಗೋಯಿಂಗ್ ಟು ದ ಹೌಸ್ ಆಫ್ ಡೆತ್, ನಾನು ಮರಣದ ಮನೆಗೆ ಅಂದರೆ ಸತ್ತೋಗೋಕ್ಕೆ ನಾನು ಸತ್ತೋಗ್ತಾ ಇದ್ದೀನಿ. ಪರ್ಹ್ಯಾಪ್ಸ್ ದಟ್ ಈಸ್ ಬೆಟರ್, ಅದೇ ಒಳ್ಳೆಯದು. ಡೆತ್ ಈಸ್ ದ ಬ್ರದರ್ ಆಫ್ ಸ್ಲೀಪ್, ಸಾವು ಅನ್ನೋದು ನಿದ್ರೆಯ ಮತ್ತೊಂದು ಅಣ್ಣ ಇದ್ದಾಗೆ. ಸಾವು ಮತ್ತು ಸ್ಲೀಪು ಎರಡು ಕೂಡ ಅಣ್ಣ ತಮ್ಮ ಇದ್ದಾಗೆ. ದೆನ್ ಹಿ ಫೆಲ್ ಡೌನ್ ಡೆಡ್ ಅಟ್ ಹಿಸ್ ಫೇಟ್, ಹಂಗಂತ ಹೇಳಿ ಅದು ಸ್ವ್ಯಾಲೋ ಪ್ರಿನ್ಸಸ್ನ ಕಾಲ್ ಕೆಳಗಡೆ, ಪ್ರಿನ್ಸಸ್ನ ಫೀಟ್ ಹತ್ರ ಸತ್ತೋಗುತ್ತೆ ಹೇಳಿ. ಅಟ್ ದಟ್ ವೆರಿ ಮೂಮೆಂಟ್ ಎ ಸ್ಟ್ರೇಂಜ್ ನಾಯ್ಸ್ ಸೌಂಡೆಡ್ ಇನ್ಸೈಡ್ ದ ಸ್ಟ್ಯಾಚ್ಯೂ, ಸೊ ಅಲ್ಲಿ ಎಲ್ಲೋ ಒಂದು ಕಡೆ ತುಂಬ ಸೌಂಡ್ಸ್ ಕೇಳ್ತಾ ಇದೆ. ಅಟ್ ದಟ್ ವೆರಿ ಮೂಮೆಂಟ್, ಆ ಮೂಮೆಂಟಲ್ಲೇ ಎ ಸ್ಟ್ರೇಂಜ್ ನಾಯ್ಸ್, ಯಾವುದೋ ಒಂದು ಅಪರಿಚಿತವಾದಂತಹ ಶಬ್ದ ಕೇಳಿಸ್ತಾ ಇದೆ. ಇನ್ಸೈಡ್ ದ ಸ್ಟ್ಯಾಚ್ಯೂ ಒಳಗಡೆ ಒಂದು ಶಬ್ದ ಕೇಳಿಸ್ತಾ ಇದೆ. ಎ ಕ್ರ್ಯಾಕ್ ಆ್ಯಸ್ ಸಮಥಿಂಗ್ ಹ್ಯಾಡ್ ಬ್ರೋಕನ್, ಎಲ್ಲೋ ಆ ಸ್ಟ್ಯಾಚ್ಯೂ ಏನಾಗಿದೆ, ಕ್ರ್ಯಾಕ್ ಆಗಿದೆ, ಬಿರುಕ್ಬಿಟ್ಟಿದೆ. ಆ್ಯಂಡ್ ಸಮಥಿಂಗ್ ಹ್ಯಾಡ್ ಬ್ರೋಕನ್, ಏನೋ ಅಲ್ಲಿ ಬ್ರೋಕನ್ ಆದಂಗೆ ಅಂದರೆ ಒಡೆದೋದಂಗೆ ಅನ್ನಿಸ್ತು. ಇಟ್ ವಾಸ್ ದ ಲೇಡನ್ ಹಾರ್ಟ್ ಆಫ್ ದ ಪ್ರಿನ್ಸ್, ಅದು ಏನಪ್ಪ ಅಂತಂದರೆ ಇಟ್ ವಾಸ್ ದ ಲೇಡನ್ ಹಾರ್ಟ್ ಆಫ್ ದ ಪ್ರಿನ್ಸ್ನ ಹೃದಯ ಅದು ಬ್ರೇಕ್ ಆಯಿತು, ಅಂದರೆ ಹೊಡೆದಾಯಿತು, ಅವನ ಹೃದಯನೇ ಹೊಡೆದಾಯಿತು. ವಿಚ್ ಹ್ಯಾಡ್ ಬ್ರೋಕನ್ ರಿಗ್ ಇಂಟು ಟು, ಎರಡು ಭಾಗವಾಗಿ ಹೃದಯ ಒಡೆದಾಯಿತು. ದ ನೆಕ್ಸ್ಟ್ ಮಾರ್ನಿಂಗ್ ದ ಮೇಯರ್ ಆಸ್ಕ್ಡ್ ಹಿಸ್ ಮೆನ್ ಟು ಪುಲ್ ಡೌನ್ ದ ಸ್ಟ್ಯಾಚ್ಯೂ ಟು ದ ಹ್ಯಾಪಿ ಪ್ರಿನ್ಸ್ ಆ್ಯಸ್ ಇಟ್ ಲುಕ್ಡ್ ಓಲ್ಡ್ ಆ್ಯಂಡ್ ಡರ್ಟಿ. ಸೊ ಆ ಸಿಟಿಯ ಮೇಯರ್ ಇರ್ತಾನಲ್ಲ, ಒಬ್ಬ ಮೇಯರ್ ಅಧಿಕಾರಿಗಳು ಇರ್ತಾರಲ್ವ, MLA ಅಂತ ಹೇಳ್ತೀವಲ್ವ, ಅದೇ ರೀತಿ ಮೇಯರ್ ಇರ್ತಾರೆ. ಆ ಮೇಯರ್ ಹೇಳ್ತಾನೆ, ನೆಕ್ಸ್ಟ್ ಮಾರ್ನಿಂಗ್ ದ ಮೇಯರ್ ಆಸ್ಕ್ಡ್ ಹಿಸ್ ಮೆನ್, ಅವನು ಆಳಿಗೆ ಹೇಳ್ತಾನೆ, ಟು ಪುಲ್ ಡೌನ್ ದ ಸ್ಟ್ಯಾಚ್ಯೂ, ಈ ಸ್ಟ್ಯಾಚ್ಯೂನ ಕೆಳಗಡೆ ಇಳಿಸ್ಬಿಡು. ಪುಲ್ ಡೌನ್ ದ ಸ್ಟ್ಯಾಚ್ಯೂ ಆಫ್ ದ ಹ್ಯಾಪಿ ಪ್ರಿನ್ಸ್ ಹ್ಯಾಸ್ ಇಟ್ ಲುಕ್ಡ್ ಓಲ್ಡ್ ಆ್ಯಂಡ್ ಡರ್ಟಿ. ಈ ಹ್ಯಾಪಿ ಪ್ರಿನ್ಸ್ ಸ್ಟ್ಯಾಚ್ಯೂ ಏನಾಗಿದೆ, ನೋಡಲಿಕ್ಕೆ ತುಂಬ ಹಳೇದಾಗಿದೆ, ಕೊಳಕಾಗಿದೆ, ಡರ್ಟಿ ಆಗಿದೆ. ಹ್ಯಾಂಡ್ ದ ಡೆಡ್ ಬರ್ಡ್ ಟು ವಾಸ್ ಥ್ರೌನ್ ಇನ್ ದ ಡಸ್ಟ್ಬಿನ್, ಅಷ್ಟೇ ಅಲ್ಲದೆ ಅಲ್ಲಿ ಸತ್ತೋಗಿದ್ದಂತಹ ಪಕ್ಷಿ ಸ್ವ್ಯಾಲೋ ಅದನ್ನು ಕೂಡ ನೀನೇನು ಮಾಡು, ಡಸ್ಟ್ಬಿನ್ಗೆ ಎಸ್ಬಿಡು ಅಂತ ಹೇಳಿ ಹೇಳ್ತಾನೆ. ಬ್ರಿಂಗ್ ಮಿ ದ ಟೂ ಮೋಸ್ಟ್ ಪ್ರೀಸಿಯಸ್ ಥಿಂಗ್ಸ್ ಇನ್ ದ ಸಿಟಿ. ಸೊ ಅಲ್ಲಿ ಎರಡು ತುಂಬ ಅತ್ಯಮೂಲ್ಯವಾದಂತಹ ಒಂದು ವಸ್ತುಗಳು ಅಂತಂದರೆ ಅವೆರಡು. ಸೆಡ್ ಗಾಡ್ ಟು ಒನ್ ಆಫ್ ಈಸ್ ಏಂಜಲ್ಸ್, ಅದು ಒಂದು ಆ ಗಾಡು ಮತ್ತು ಆತನ ಏಂಜಲ್ಸ್. ಆ್ಯಂಡ್ ದ ಏಂಜಲ್ಸ್ ಬ್ರೌಟ್ ಹಿಮ್ ದ ಲೇಡನ್ ಹಾರ್ಟ್, ಅದು
ಲೇಡನ್ ಹಾರ್ಟ್, ಹ್ಯಾಪಿ ಪ್ರಿನ್ಸಸ್ಸಲ್ಲಿದ್ದಂತಹ ಹಾರ್ಟು. ಆ್ಯಂಡ್ ಯು ಹ್ಯಾವ್ ಚೋಸನ್ ರೈಟ್ಲಿ ಸೆಡ್ ದ ಗಾಡ್ ಹೇಳ್ತಾರೆ, ಯು ಹ್ಯಾವ್ ಚೋಸನ್ ರೈಟ್ಲಿ ಸೆಡ್ ಗಾಡ್ ಹೇಳಿದ್ರು, ನೀನು ಯಾವ್ದು ಸರಿ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊ. ದ ಲಿಟಲ್ ಬರ್ಡ್ ಶಲ್ ಫಾರ್ ಎವರ್ ಸಿಂಗ್ ಇನ್ ದ ಗಾರ್ಡನ್ ಆಫ್ ಏವನ್. ಸೊ ಲಿಟಲ್ ಬರ್ಡ್ ಏನು ಹೇಳುತ್ತೆ, ಲಿಟಲ್ ಒಂದು ಚಿಕ್ಕ ಪಕ್ಷಿ, ನಾನು ಯಾವಾಗಲೂ ಕೂಡ ಅದು ಗಾರ್ಡನಲ್ಲೇ ಇರಲಿಕ್ಕೆ ನಾನು ಇಷ್ಟಪಡ್ತೇನೆ, ಅಂದರೆ ಸ್ವರ್ಗದಲ್ಲಿ ಹಾಡು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂತ ಹೇಳುತ್ತೆ. ಆ್ಯಂಡ್ ದ ಹ್ಯಾಪಿ ಪ್ರಿನ್ಸ್ ಶಲ್ ಹಾನರ್ ಮೀ ಇನ್ ಮೈ ಸಿಟಿ ಆಫ್ ಗೋಲ್ಡ್. ನಾನು ಸಿಟಿ ಗೋಲ್ಡಲ್ಲಿ, ಅಂದರೆ ಗೋಲ್ಡಿಂದ ತುಂಬಿರುವಂತಹ ಒಂದು ಸಿಟಿಯ ಒಳಗಡೆ ನಾನು ಹಾರ್ಟಾಗಿ, ಒಂದು ಹೃದಯವಾಗಿರ್ತೀನಿ ಅಂತ ಕೇಳ್ಕೊಳ್ಳುತ್ತೆ. ಬ್ರಿಂಗ್ ಮಿ ದ 2 ಮೋಸ್ಟ್ ಪ್ರೀಸಿಯಸ್ ಥಿಂಗ್ ಇನ್ ದ ಸಿಟಿಯಲ್ಲಿ ತುಂಬ ಅತ್ಯಮೂಲ್ಯವಾದಂತಹ 2 ವಸ್ತುಗಳಿದ್ವು. ಅದೇ ಸೆಡ್ ಗಾಡ್ ಟು ಒನ್ ಆಫ್ ದ ಹಿಸ್ ಏಂಜಲ್ಸ್. ಅವನು ಏಂಜಲ್ಸ್ಗೆ ಹೇಳ್ತಾ ಇದ್ದಾರೆ. ಸೊ ಗಾಡು, ದೇವರು ಏಂಜಲ್ಸ್ಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಏಂಜಲ್ಸ್ ಬ್ರೌಟ್ ಹಿಮ್ ದ ಲೇಡನ್ ಹಾರ್ಟ್ ಆ್ಯಂಡ್ ದ ಡೆಡ್ ಬರ್ಡ್. ಒಂದು ಲೇಡನ್ ಹಾರ್ಟ್ ಅಂದರೆ ಪ್ರಿನ್ಸಸ್ನ ಹಾರ್ಟು, ಇನ್ನೊಂದು ಡೆಡ್ ಬರ್ಡ್, ಸತ್ತೋಗಿರುವಂತಹ ಒಂದು ಪಕ್ಷಿ. ಯು ಹ್ಯಾವ್ ಚೂಸನ್ ರೈಟ್ಲಿ ಸೆಡ್ ಗಾಡ್ ಹೇಳ್ತಾರೆ, ಇದರೆರಡರಲ್ಲಿ ಸರಿಯಾಗಿರೋದನ್ನ ನೀನು ಚೂಸ್ ಮಾಡ್ಕೋ ಅಂತ ಹೇಳ್ತಾರೆ. ದ ಲಿಟಲ್ ಬರ್ಡ್ ಶಾಲ್ ಫಾರ್ ಎವರ್ ಸಿಂಗ್ ಇನ್ ದ ಗಾರ್ಡನ್ ಆಫ್ ಏವನ್. ಆ ಚಿಕ್ಕ ಪಕ್ಷಿ ಏನಂತ ಚೂಸ್ ಮಾಡ್ಕೊಳ್ಳುತ್ತೆ ಅಂದರೆ, ನಾನು ಯಾವಾಗಲೂ ಕೂಡ ನಾನು ಹ್ಯಾವನಲ್ಲಿ ಹಾಡು ಹೇಳೋದನ್ನು ನಾನು ಚೂಸ್ ಮಾಡ್ಕೋತೀನಿ ಅಂತ ಅಂದರೆ ಯಾವಾಗಲೂ ಪಕ್ಷಿಗಳು ಚಿಲಿಪಿಲಿ ಅಂತ ಇರ್ತವಲ್ವಾ, ಅದನ್ನು ನಾನು ಯಾವಾಗಲೂ ಕೂಡ ಆ ಸ್ವರ್ಗದ ಗಾರ್ಡನಲ್ಲಿ ಹಾಡು ಹೇಳೋದನ್ನು ನಾನು ಚೂಸ್ ಮಾಡ್ಕೋತೀನಿ ಅಂತ ಹೇಳುತ್ತೆ. ಆ್ಯಂಡ್ ದ ಹ್ಯಾಪಿ ಪ್ರಿನ್ಸ್ ಶಲ್ ಹಾನರ್ ಮೀ ಇನ್ ಮೈ ಸಿಟಿ ಆಫ್ ಗೋಲ್ಡ್. ಈ ಚಿನ್ನದಾಗಿ ಒಂದಿಂದ ತುಂಬಿರುವಂತಹ ಈ ಸಿಟಿಯಲ್ಲಿ ನಾನು ಒಂದು ಹಾರ್ಟಾಗಿ, ಅಂತಂದರೆ ಹ್ಯಾಪಿ ಪ್ರಿನ್ಸ್ ಆಗಿರ್ತೀನಿ ಅಂತ ಚೂಸ್ ಮಾಡಿಕೊಡ್ತು ಅಂತ ಹೇಳ್ತದೆ. So okay children, I will finish the lesson. I finished the lesson at the Happy Prince. It is very beautiful lesson. It is very moral lesson, the Happy Prince. I hope you understood the lesson, the Happy Prince. You also read at your home 2 or 3 times. Thank you children.